ಸೊ ಹೆಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಚಾಯೋಸ್ ಕಡೆಯಿಂದ. ಅಂದರೆ ಎಂಬಾಸಿ ಇದೆಯಲ್ಲ, ಇದೆಲ್ಲ ಬಂದುಬಿಟ್ಟು ಎಂಬಾಸಿ ನೋಡಿ. ಎಂಬಾಸಿ ಒಳಗಡೆ ಚಾಯೋಸ್ ಅಂತ ಒಂದು ಸ್ಟೋರ್ ಇದೆ. ಅಲ್ಲಿಗೆ ಒಂದು ಆರ್ಡ್ರನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಬಂದುಬಿಟ್ಟು ನನ್ನ ಇವತ್ತಿನ ಸೆಕೆಂಡ್ ಆರ್ಡ್ರು. ಇದನ್ನು ಪಿಕ್ ಮಾಡಿ ಡ್ರಾಪ್ ಮಾಡಬೇಕು. ನಿನ್ನೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ನಾನು ಡ್ಯೂಟಿಗೆ ಹೋಗಲಿಲ್ಲ. ಮೊನ್ನೆ ತಾನೇ ಮಳೆಯಲ್ಲಿ ಮೊಬೈಲೆಲ್ಲ ಡಿಸ್ಪ್ಲೇ ಎಲ್ಲ ಹೋಗಿತ್ತಲ್ಲ, ಈ ಕಾರಣಕ್ಕಾಗಿ ಡ್ಯೂಟಿಗೆ ಹೋಗಿರಲಿಲ್ಲ. ಅದಕ್ಕೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು. ಬನ್ನಿ ಮತ್ತೆ ನಿಮಗೆ ನಾನು ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಗೈಸ್, ನಾನು ಅಲ್ಲಿಂದ ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡಿದೆ ಚಾಯೋಸಿಂದ, ಅಂದರೆ ಎಂಬಸಿಯಿಂದ. ಅಲ್ಲಿವರೆಗೂ 2 ಆರ್ಡ್ರ್ ಆಗಿತ್ತು. ಅದಾದಮೇಲೆ 4 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಟೋಟಲಾಗಿ 6 ಆರ್ಡ್ರ್ ಕಂಪ್ಲೀಟ್ ಆಗಿ 6 ಆರ್ಡ್ರಿಗೆ 720 ರೂಪಾಯಿ ಕೊಟ್ಟಿದ್ದಾನೆ. ಒಳ್ಳೆ ಅರ್ನಿಂಗ್ಸೇ 6 ಆರ್ಡ್ರಿಗೆ ಕಂಪೇರ್ ಮಾಡಿದ್ರೆ. ಎಲ್ಲವೂ ಕೂಡ ಹತ್ತತ್ರನೇ ಪಿಕಪ್ಪು, ಹತ್ತತ್ರನೇ ಡ್ರಾಪ್ ಇದ್ದಿದ್ದು ಎಲ್ಲವೂ ಕೂಡ. ಟೋಟಲ್ ಆರ್ಡ್ರದ್ದು ಡಿಸ್ಟೆನ್ಸ್ ಬಂದುಬಿಟ್ಟು ಎಲ್ಲ ಆರ್ಡರ್ಸ್ದು 5 ಕಿಲೋಮೀಟರ್ಸ್ ಒಳಗಡೆನೇ ಇದ್ದಿದ್ದು. ಹೀಗಾಗಿ ಸ್ವಲ್ಪ ಕಂಪೇರ್ ಮಾಡಿದ್ರೆ ಕಡಿಮೆ ಕೊಟ್ಟಿದ್ದಾನೆ ದುಡ್ಡನ್ನ. ಒಂದು ಆರ್ಡ್ರು ಎಂಬಸಿಯಿಂದ ಈ ಕಡೆ ಬ್ಯಾಟರಾಯನಪುರಕ್ಕೆ ತೊಗೊಂಡು ಬಂದಿದ್ದು. ಅದೇ ಒಂದು ಹೈಯೆಸ್ಟು 53 ಕೊಟ್ಟಿದ್ದ ಅದಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ. ಸಂಜೆವರೆಗೂ ಕೂಡ ಗಿಗ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸಂಜೆವರೆಗೂ ಅಂದರೆ 9 ಗಂಟೆವರೆಗೂ ಗಿಗ್ಸ್ನ ಬುಕ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಅರ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಚೆನ್ನಾಗಾಗುತ್ತೆ ಅಂತ ಅನ್ಕೋಬೋದು. ನೋಡೋಣ ಸಂಜೆವರೆಗೂ ಕಾದು ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಯಾವ ರೀತಿ ಆರ್ಡರ್ಸ್ನ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಐ ಹೋಪ್ 1000 ಮೇಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 1000 1200 ಬಂದುಬಿಟ್ಟು ನನ್ನ ಟಾರ್ಗೆಟು. ಇದರಲ್ಲಿ ಖುಷಿ ಇದೆ. 1000 1200 ಯಾವುದಾದ್ರೂ ಕೂಡ ಖುಷಿನೇ. ಒಟ್ಟಿನಲ್ಲಿ 1000 ಕ್ರಾಸ್ ಮಾಡಬೇಕು ಅನ್ನೋದು ಟಾರ್ಗೆಟು. ಆಗುತ್ತಾ ಇಲ್ವೋ ಅಂತ ಕಾದು ನೋಡೋಣ. ಸಂಜೆವರೆಗೂ ಕೂಡ ನೋಡ್ತೀನಿ, ಆರ್ಡರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೆ ಅರ್ನಿಂಗ್ನು ಕೂಡ ಅದ್ರ ಜೊತೆಗೆ ಅಪ್ಡೇಟ್ ಮಾಡ್ತೀನಿ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯೆ ಹಾಗೆ ಮಸಾಲಾನ ಸೇರಿಸ್ತಾ ಇರ್ತೀನಿ ನೋಡಿ. ಕಾಮಿಡಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವಂತೂ ಈ ಲಾಗ್ನ ಕೊನೆವರೆಗೂ ನೋಡಿದ್ರೆ ಯಾವುದೇ ರೀತಿಯಾಗಿರುವಂತಹ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರೋದಿಲ್ಲ. ಬನ್ನಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಾಗಿ ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಇವಾಗ 12 ಗಂಟೆಯಿಂದ. ಸೊ ಗೈಸ್, ಇವಾಗ ಒಂದು 10 ರಿಂದ 12 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 700 ಆಗಿದೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು 7 ಗಂಟೆ ಬರಬೇಕು. 7 ಗಂಟೆಯಿಂದ 9 ಗಂಟೆ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಮತ್ತೆ ನಾನು ನಿಮಗೆ ಸಿಗೋದು 7 ಗಂಟೆಗೆ. 7 ಗಂಟೆಯಿಂದ 9 ಗಂಟೆ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದ್ನಲ್ಲ. ಆವಾಗ ಮತ್ತೆ ಡ್ಯೂಟಿಗೆ ಬರ್ತೀನಿ, ಆವಾಗ ಸಿಗ್ತೀನಿ. ಕತೆ ಏನಪ್ಪ ಅಂತ ಕೇಳಿದ್ರೆ, ಹೋಟೆಲ್ಗಳಲ್ಲಿ ಜೊಮೆಟೊ ಡೆಲಿವರಿ ಬಾಯ್ಗಳಿಗೆ ವ್ಯಾಲ್ಯೂವೇ ಕೊಡೋದಿಲ್ಲ. ಅದನ್ನು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಜಾಯ್ನ್ ಆದಾಗಿಂದ. ಇವತ್ತು ಮಾಡಿದ್ದೀನಿ, ನಿನ್ನೆ ಮಾಡಿದ್ದೀನಿ ಅಂತಲ್ಲ, ಜಾಯ್ನ್ ಆದಾಗಿಂದ ಪ್ರತಿ ದಿವಸ ಒಂದಲ್ಲ ಒಂದು ಕಡೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಾಗಲಿ ಅಥವಾ ಹೋಟೆಲ್ಗಳಲ್ಲಾಗಲಿ ಒಂದಲ್ಲ ಒಂದು ಕಡೆ ಆಗುತ್ತೆ. ಏನಪ್ಪ ಎಕ್ಸ್ಪೀರಿಯೆನ್ಸ್ ಆಗೋದು, ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕೇಳಿದ್ರೆ, ಇವಾಗ ಹೋಟೆಲ್ಗಳಿಗೆ ಹೋಗಿರ್ತೀವಿ ಆರ್ಡ್ರ್ ಬಿದ್ದಿದೆ ಅಂತ ಪಿಕ್ ಮಾಡೋದಕ್ಕೆ. ಹೋಟೆಲ್ನವರು ಅರ್ಧ ಗಂಟೆ ಕಾಯಿಸ್ತಾರೆ ಗುರು. 20 ರೂಪಾಯಿ ಆರ್ಡ್ರ್ ಇರುತ್ತೆ. 1 ಕಿಲೋಮೀಟ್ರ್ ಒಳಗಡೆ ಪಿಕ್ಕು ಡ್ರಾಪು ಎರಡೂ ಕೂಡ 1 ಕಿಲೋಮೀಟ್ರ್ ಒಳಗಡೆ ಇರುತ್ತೆ. 20 ರೂಪಾಯಿ ಆರ್ಡ್ರಿಗೆ ಅರ್ಧ ಗಂಟೆ ಕಾಯಬೇಕು. ಅರ್ಧ ಗಂಟೆಯಲ್ಲಿ ಮತ್ತೆ ಇನ್ನೊಂದು ಆರ್ಡ್ರ್ ಕಂಪ್ಲೀಟ್ ಮಾಡ್ಬೋದಲ್ಲ ನಾವು, ಅವ್ರೇನಾದರೂ ಬೇಗ ಕೊಟ್ಟರೆ. ಅಥವಾ ಅಲ್ಲಿ ಕಾದಿರೋ ಅರ್ಧ ಗಂಟೆ ಇನ್ನೊಂದು ಆರ್ಡ್ರ್ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ 5-6 ಕಿಲೋಮೀಟ್ರ್ ಇದ್ದರು. ಆ ಥರ ಇರುವಾಗ ಕಾಯಿಸ್ಬೇಡಿ ಅಣ್ಣ, ಬೇಗ ಕೊಡಿ ಅಂತ ಕೇಳಿದ್ರೆ, ಏನೋ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ, ನಾವು ನಿಮಗೆ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ವಾ, ಈ ಥರ ಮಾತಾಡ್ತಾರೆ. ಇನ್ನು ಅಪಾರ್ಟ್ಮೆಂಟ್ಗಳ ಕತೆ ಅಂತೂ ಕೇಳೋಕ್ಕೆ ಹೋಗಬಾರ್ದು. ಅದನ್ನು ಒಂದು ಸಲ ನಿಮಗೆ ನಾನು ತೋರಿಸ್ತೀನಿ. ಅದರ ಬಗ್ಗೆ ಮಾತಾಡೋದು ಬೇಡ, ಲೈವ್ ಆಗಿ ತೋರಿಸ್ಬಿಡ್ತೀನಿ ಒಂದು ಸಲ ನಿಮಗೆ ನಾನು.